ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅಮಿತ್ ಶಾ ಚರ್ಚೆ ವೇಳೆ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಕೂಡ ಚರ್ಚೆ ಆಗಿದೆ. ದೆಹಲಿಯಲ್ಲಿ ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಾಗ ಕುಮಾರಸ್ವಾಮಿ ನೀವೇ ಸ್ಪರ್ಧೆ ಮಾಡಿ ಅಂತ ಹೇಳಿದಾರಂತೆ. ಬಿಜೆಪಿ ಹೈಕಮಾಂಡ್ಗೆ ಅದ್ರ ಬಗ್ಗೆ ಒಲವಿದೆ, ಆದರೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕುಮಾರಸ್ವಾಮಿ ಒಲವಿದೆ ಮಂಡ್ಯದಲ್ಲಿ ನಿಲ್ಲಿಸೋದಕ್ಕೆ. ಹಾಗಾಗಿ ಮಾರ್ಚ್ 25ಕ್ಕೆ ಸಸ್ಪೆನ್ಸನ್ನು ರಿವೀಲ್ ಮಾಡ್ತಾರಾ ಕುಮಾರಸ್ವಾಮಿ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಈಗಾಗಲೇ ಮಾರ್ಚ್ 25ಕ್ಕೆ ನಾವು ತೀರ್ಮಾನ ತಗೋತೀವಿ ಅಂತ, ಜೊತೆಗೆ ದೇವೇಗೌಡರ ತೀರ್ಮಾನವೇ ಅಂತಿಮ ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ದೇವೇಗೌಡರು ಮಂಡ್ಯದಿಂದ ಕುಮಾರಸ್ವಾಮಿ ನಿಂತ್ಕೊ ಅಂತ ಹೇಳ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊ ಅಂತ ಹೇಳ್ತಾರಾ ಗೊತ್ತಿಲ್ಲ. ಈ ನಡುವೆ 21ನೇ ತಾರೀಕು ಒಂದು ಶಸ್ತ್ರಚಿಕಿತ್ಸೆಗೆ ಕೂಡ ಕುಮಾರಸ್ವಾಮಿ ಅವರು ಒಳಗಾಗ್ತಾ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯದ ಕಾರಣ ಒಡ್ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಬಹುದು. ಸೊ ಮಂಡ್ಯ ವಿಚಾರದಲ್ಲಿ HDD ಚದುರಂಗದ ಆಟದಲ್ಲಿ ಯಾರು ಅಭ್ಯರ್ಥಿ ನಾನು ಹೇಳಿದ್ನಲ್ಲ, ಅವರೇ ತೀರ್ಮಾನ ಮಾಡಬೇಕು ದೇವೇಗೌಡರು. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ದೇವೇಗೌಡರ ನಿರ್ಧಾರನೇ ಅಂತಿಮ ಅಂತೆ. ದೇವೇಗೌಡರು ಏನಾದರೂ ಓಕೆ ಅಂದರೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆ ಮಾಡೋದು ಫಿಕ್ಸ್. ಗೆಲುವಿನ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಅಮಿತ್ ಶಾ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನೀವೇ ಸರಿಯಾದ ಕ್ಯಾಂಡಿಡೇಟಲ್ಲಿ ನೀವೇ ಸ್ಪರ್ಧೆ ಮಾಡಿಬಿಡಿ ಅಂತ. ಆದರೆ ಮಗನ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಒಲವಿದೆಯಂತೆ. ಇಬ್ಬರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಕುತೂಹಲ. ತೀರ್ಮಾನವನ್ನು ದೇವೇಗೌಡರು ತಗೋಬೇಕಾಗಿದೆ. ದೇವೇಗೌಡರು ಇಬ್ಬರಲ್ಲಿ ಯಾರಿಗೆ ಸೂಚನೆ ಕೊಡ್ತಾರೆ, ಅಥವಾ ಇಬ್ಬರೂ ಬೇಡ ಅಂತ ಮೂರನೇ ವ್ಯಕ್ತಿಗೆ ಯಾರಿಗಾದರೂ ಸ್ಪರ್ಧೆ ಮಾಡೋದಕ್ಕೆ ಹೇಳ್ತಾರಾ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಲೆಕ್ಕ ಏನು, NDAನಲ್ಲಿ ಇರೋದ್ರಿಂದ JDS ಕುಮಾರಸ್ವಾಮಿ ಅವರು ನಿಂತರೆ ಗೆಲುವು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿಬಿಟ್ರೆ ಯಾವುದೇ ರಿಸ್ಕ್ ಇಲ್ಲದೆ ಗೆದ್ಬಿಡ್ಬೋದು ಅಂತ. ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಸೇರಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ. ಹಾಸನ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಮಂಡ್ಯದಲ್ಲಿ ಬಹುತೇಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರೇ MLAಗಳಿದ್ದಾರೆ. ಕುಮಾರಸ್ವಾಮಿ ಏನಾದರೂ ನಿಂತುಬಿಟ್ರೆ ಶಾಸಕರ ಪ್ರಭಾವದ ಮಧ್ಯೆನೂ ಗೆಲುವು ಫಿಕ್ಸ್ ಅನ್ನೋದು ಲೆಕ್ಕಾಚಾರ. ನಿಖಿಲ್ಗಿಂತಲೂ ಕುಮಾರಸ್ವಾಮಿ ಪ್ರಭಾವ ಜಾಸ್ತಿ ಇದೆ ಅಂತ ಅದು ನಿಜ. ಅದು ಕುಮಾರಸ್ವಾಮಿ ಅವರು ಅಂತಂದರೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಮಂಡ್ಯ ಭಾಗದಲ್ಲಿ ಅವರಿಗೆ ಅವರದ್ದೇ ಆದ ಶಕ್ತಿ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಸೋತಿದ್ದೂ ಕೂಡ ಅದು ಯಾವುದೋ ಷಡ್ಯಂತ್ರಕ್ಕೆ ಒಳಗಾಗಿ ಸೋತರು ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಹಾಗಾಗಿ ಅಮಿತ್ ಶಾ ಅವರು ಕುಮಾರಸ್ವಾಮಿಗೆ ನೀವೇ ನಿಲ್ಲಿ, ನೀವೇ ನಿಂತ್ಕೋಬೇಕು ಅಂತ ಹೇಳಿದಾರಂತೆ. ಬಟ್ ಎಲ್ಲ ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. 25ನೇ ತಾರೀಕು ಮಂಡ್ಯದಲ್ಲಿ ಇನ್ನೊಂದು ಸಮಾವೇಶ ಮಾಡಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ನಿಖಿಲ್ ಅವ್ರನ್ನ ನಿಲ್ಲಿಸೋದಕ್ಕೆ ಹೇಳ್ತಾರಾ, ತಾವೇ ನಿಲ್ತಾರಾ, ದೇವೇಗೌಡರು ಯಾರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇದೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಆಮೇಲೆ ಅವರು 3 ಕ್ಷೇತ್ರ ಏನಾದ್ರು ಪಡ್ಕೊಂಡ್ರೆ ಕೋಲಾರ, ಮಂಡ್ಯ ಮತ್ತು ಹಾಸನ ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಬೇಕಾಗುತ್ತೆ. ಇಲ್ಲಿಂದ ಹೇಳಿದ್ದೇನೆ 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಅಫಿಷಿಯಲಿ ಪ್ರೊಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದಮೇಲೆ ಹೇಳ್ತೀನಿ. 25 ಹೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಏನಿದೆ, ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ. ಮೊದಲಿಂದ ಹೇಳಿದ ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, BJP ಹೈಕಮಾಂಡ್ಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ ಅಂತ, ಕುಮಾರಸ್ವಾಮಿಗೆ ಬಹುತೇಕ ನಿಖಿಲ್ ಮೇಲೆ ಒಲವಿರಬಹುದು. ಸೊ ಅಲ್ಟಿಮೇಟ್ಲಿ ತೀರ್ಮಾನ ತಗೊಳ್ಳೋರು ಯಾರು ಅಂತ ಹಾಗಾದರೆ? ಅರವಿಂದ್, BJP ಮತ್ತು JDS ಈಗ ಏನು ಮೈತ್ರಿ ಮಾಡ್ಕೊಂಡಿದ್ದಾವೆ, ಕ್ಷೇತ್ರ ಹಂಚಿಕೆ ಮತ್ತು JDSಗೆ ಕೊಡುವಂಥ ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತಕ್ಕೆ ಈ ಒಂದು ವಿಚಾರ ಬಂದಿದೆ. ನಿನ್ನೆ ತಾನೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆ ಮಾತಾಡಿಕೊಂಡು ಈ ಸಂಬಂಧಪಟ್ಟಂತೆ ಒಂದು ಹಂತದ ತೀರ್ಮಾನ ಆಗಿದೆ. ದೇವೇಗೌಡರ ಜೊತೆ ಫೈನಲ್ ಆಗಿರುವಂಥ ತೀರ್ಮಾನ ಮಾಡಿ ತಿಳಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಖ್ಯವಾಗಿ
2 ಕ್ಷೇತ್ರ ಅಲ್ಲ 3 ಕ್ಷೇತ್ರ ಕೊಡಿ ಅನ್ನುವಂತಹ ಪಟ್ಟನ್ನು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಬಳಿ ಇಟ್ಟಿದ್ದಾರೆ. ಕೋಲಾರ ಸೇರಿದಂತೆ ಮಂಡ್ಯ ಮತ್ತು ಹಾಸನಲ್ಲೂ ಕೊಡಿ ಅನ್ನುವಂತಹ ಪಟ್ಟಣ ಇಟ್ಟಿದ್ದಾರೆ. ಜೊತೆ ಮುಖ್ಯವಾಗಿ ಮಂಡ್ಯದಲ್ಲಿ ಯಾರ ಸ್ಪರ್ಧೆ ಅನ್ನುವಂಥದ್ದು ಬಿಜೆಪಿಗೂ ಕೂಡ ಮುಖ್ಯವಾಗುತ್ತೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ 2-3 ಕ್ಷೇತ್ರಗಳಲ್ಲಿ ಸ್ವಲ್ಪ ಬಿಜೆಪಿ ಪರ ಅಲೆ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲಿ ಅನ್ನುವಂಥದ್ದು ಅಮಿತ್ ಶಾ ಅವರ ನಿಲುವು. ಆದರೆ ಇದಕ್ಕೆ ಕುಮಾರಸ್ವಾಮಿ ಅವರು ತಕ್ಷಣಕ್ಕೆ ಯಾವುದೇ ಅಭಿಪ್ರಾಯ ನಿನ್ನೆ ಸಭೆಯಲ್ಲಿ ತಿಳಿಸಲಿಲ್ಲ. ದೇವೇಗೌಡರ ಜೊತೆ ಮಾತನಾಡಿ ತಿಳಿಸ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಬಂದಿದ್ದಾರೆ. ಆದರೆ ಮೊನ್ನೆ ನಡೆದಂತಹ ಮಂಡ್ಯ ಸಮಾವೇಶದಲ್ಲಿ ಬಹುತೇಕ ನಿಖಿಲ್ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಸುಳಿವನ್ನು ಕುಮಾರಸ್ವಾಮಿ ಅವರು ಬಿಟ್ಟುಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಈಗ JDSಗೆ ಸಂದಿಗ್ಧತೆಯ ಸಂದರ್ಭ ಬಂದಿರುವಂಥದ್ದು. ಕುಮಾರಸ್ವಾಮಿನ ನಿಖಿಲ ಅನ್ನುವಂಥದ್ದು ಇನ್ನೂ ಕೂಡ JDS ವಲಯದಲ್ಲಿ ನಿರ್ಧಾರ ಆಗಿಲ್ಲ. 25ಕ್ಕೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅದು ತಾವೇ ಆಗಿರ್ತಾರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಿರ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಬಿಜೆಪಿಯಿಂದ ನೀವೇ ನಿಲ್ಲಿ ಅನ್ನುವಂತಹ ಒಂದು ಏನು ಒತ್ತಾಯ ಬಂದಿದೆ, ಆ ಒತ್ತಾಯ ಸಂಬಂಧಪಟ್ಟಂತೆ ದೇವೇಗೌಡರ ಜೊತೆ ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಅಂತಿಮವಾದಂತಹ ತೀರ್ಮಾನವನ್ನು ಇವತ್ತೇ ತೆಗೆದುಕೊಳ್ತಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.